ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ನನ್ನ ಜೀಜು ಇದ್ದಾರಲ್ವ, ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಇದೊಂದು ಸಣ್ಣದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನನ್ನ ಅಕ್ಕ ಸರ್ಪ್ರೈಸ್ ಆಗಿ ಜೀಜುಗೆ ಬರ್ಡೇ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಹ್ಯಾಂಗ್ ಔಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಬುಕ್ಕಿಂಗ್ ಮಾಡಿಸಿದಾಳೆ. ಸೊ ಅವರಿಗಿಂತ ಮೊದಲು ನಾವು ಅಲ್ಲಿ ಹೋಗಿ ಕೇಕನ್ನೆಲ್ಲ ಅರೇಂಜ್ ಮಾಡಿಡಬೇಕು ಅಂತ ಅಕ್ಕ ಆಲ್ರೆಡಿ ಹೇಳಿದ್ಲು ನಮಗೆ. ಅದಕ್ಕೋಸ್ಕರ ನಾನು ಮತ್ತು ನನ್ನ ತಂಗಿ ಇವಾಗ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹಾಗೆಯೇ ನನ್ನ ಔಟ್ಫಿಟ್ ನೋಡ್ಬೋದು. ಇವತ್ತು ಒಂದು ಸ್ಕರ್ಟ್ ಮತ್ತು ಬ್ಲ್ಯಾಕ್ ಟಾಪ್ ಹಾಕ್ಕೊಂಡಿದ್ದೀನಿ. ಇದೊಂಥರ ಕೊರಿಯನ್ ಲುಕ್ ನೀಡ್ತಾ ಇತ್ತು, ಅದಕ್ಕೋಸ್ಕರ ನನಗೆ ಸಖತ್ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊರಡುವ, ಲೆಟ್ಸ್ ಗೋ. ಜೋರಾಗಿ ಮಳೆ ಬರ್ತಾ ಇದೆ. ನನಗೆ ಕೋಟೆ ಹಿಡ್ಕೊಂಡು ಹೋಗೋದೇ ದೊಡ್ಡ ಹಿಂಸೆ ಬಸ್ಸಲ್ಲಿ ಎಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಇವಾಗ. ನಾನು ಕಾರ್ ತೊಗೊಂಡು ಹೋಗೋದಾ ಬಸ್ಸಲ್ಲಿ ಹೋಗೋದಾ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮಂಗಳೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇರುವಾಗ ಆಕಾಶ ನೋಡಿದಾಗ ಗೊತ್ತಾಗ್ತಿತ್ತು ಇವಾಗ ಜೋರಾಗಿ ಮಳೆ ಬರುತ್ತೆ ಅಂತ. ಆ್ಯಕ್ಚುಲಿ ಮಳೆ ಬರುವಂತಹ ಟೈಮಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ವಿಂಡೋ ಸೀಟ್ ಸಿಕ್ಕಿದ್ರೆ ಅದೊಂಥರ ಸ್ವರ್ಗ ಅಂತ ಹೇಳಬಹುದು. ಚೆನ್ನಾಗಿರುತ್ತೆ ನೋಡೋದಕ್ಕೆ, ವೆದರ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಇಲ್ಲಿ ಈಗ ನೋಡಬಹುದು ನೀವು, ಮೋಡ ತುಂಬಿಕೊಂಡಿದೆ, ಮತ್ತೆ ಜೋರಾಗಿ ಮಳೆ ಸುರಿಯೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ತಂಗಿ ನನಗೆ ಮಂಗಳೂರಲ್ಲಿ ಸಿಕ್ಕಿದ್ಲು. ಅವಳು ಕೇಕ್ ಮತ್ತು ಪಾರ್ಟಿ ಪಾಪ್ ತೊಗೊಂಡು ಬಂದಿದ್ಲು. ಅಂದರೆ ಅಕ್ಕ ಮೊದಲೇ ಹೇಳಿದ್ಲು ನೀವೇ ತಗೊಂಡು ಹೋಗಿ ಕೇಕ್ ಅಂತ. ಹಾಗಾಗಿ ನಾವು ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾವು ಸ್ಟೇಟ್ ಬ್ಯಾಂಕಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ ಸುಲ್ತಾನ್ ಬತ್ತೇರಿಗೆ. ಅಂದರೆ ನಮಗೆ ಪ್ಲೇಸ್ ಗೊತ್ತಿಲ್ಲ ಹೇಗೆ ಹೋಗಬೇಕು ಅಂತ, ಹಾಗಾಗಿ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ, ಈಸಿ ಆಗುತ್ತೆ ಅಂತ. In 400 meters, turn right onto Mukhya Prana Temple Road. ಡೆಸ್ಟಿನೇಷನ್ ರೀಚ್ ಆದ್ವಿ. ಇದೇ ನೋಡಿ ಆ ಪ್ಲೇಸ್, ಹ್ಯಾಂಗ್ ಔಟ್ ಅಂತ. ಒಂದು ಚಿಕ್ಕ ರೆಸ್ಟೋರೆಂಟ್ ಥರ, ತುಂಬಾ ಚೆನ್ನಾಗಿದೆ. ಒಂಥರ ಆ್ಯಂಬಿಯನ್ಸ್ ಆಗಿರಬಹುದು, ಅಲ್ಲಿನ ಒಂದು ಎನ್ವಿರಾನ್ಮೆಂಟ್ ಆಗಿರಬಹುದು, ನನಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ತುಂಬ ಜನ ಕೂಡ ಇಲ್ಲ, ರಶ್ ಆಗಿರೋದಿಲ್ಲ, ಒಂಥರ ಪೀಸ್ಫುಲ್ ಆಗಿ ಚೆನ್ನಾಗಿದೆ. ಇಲ್ಲಿನ ಕ್ರಿಯೇಟಿವ್ ಆಗಿರುವಂತಹ ವಾಲ್ ಆರ್ಟ್ಗಳಾಗಿರಬಹುದು, ಮತ್ತು ಅಲ್ಲಿನ ನೋಡಿ ಡೆಕೋರೇಷನ್ಸ್ಗಳು, ಲೈಟಿಂಗ್ಗಳು, ಒಂಥರ ಚೆನ್ನಾಗಿದೆ ಆಯಿತಾ. ಈ ಒಂದು ರೆಸ್ಟೋರೆಂಟ್ ನಮಗೆ ತುಂಬಾ ಇಷ್ಟ ಆಯಿತು. ಸುಲ್ತಾನ್ ಬತ್ತೇರಿ ಹತ್ತಿರ ಒಂದು ರಿವರ್ ಇದೆ ಅಲ್ವಾ, ಆ ರಿವರ್ ಇರುವಂಥದ್ದು ಈ ರೆಸ್ಟೋರೆಂಟ್ನ ಆಪೋಸಿಟಲ್ಲಿ. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದರೆ 500 ರುಪೀಸ್ ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡಿಸಬೇಕು. ಆನಂತರ ಇಲ್ಲಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬಹುದು. ಸೊ ನಾವು ಆಲ್ರೆಡಿ ಬುಕ್ಕಿಂಗ್ ಮಾಡಿರೋದ್ರಿಂದ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಬರ್ತ್ಡೇ ಮಾತ್ರ ಅಲ್ಲ, ಬ್ರೈಟ್ ಟು ಬಿ ಆಗಿರ್ಬೋದು ಅಥವಾ ಏನಾದರೂ ಒಂದು ಬೇರೆ ಸೆಲೆಬ್ರೇಷನ್ ಆಗಿರಬಹುದು, ಇಲ್ಲಿ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಜನನೂ ಕಡಿಮೆ ಇರ್ತಾರೆ ಮತ್ತು ನಿಮಗೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಜಾಗ. ಹಾಗಾಗಿ ಅಕ್ಕನವರು ಬರುವಾಗ ಲೇಟ್ ಆಯ್ತಲ್ವ, ಹಾಗಾಗಿ ನಮಗೆ ಬೋರ್ ಆಯಿತು. ಆ ವೆದರಿಗೆ ಸೂಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಮ್ಯಾಂಜೋ ಸೂಪ್ ಕುಡಿತಾ ಇದ್ವಿ. ಅಷ್ಟೊತ್ತಿಗೆ ಜೋರಾಗಿ ಗಾಳಿ ಬಂತು, ಡೆಕೋರೇಷನ್ ಮಾಡಿದೆಲ್ಲ ನೆಲಕ್ಕೆ ಬಿತ್ತು ಬಿಡ್ತು ನೋಡಿ, ಎಲ್ಲ ಬಲೂನ್ಸ್ ಎಲ್ಲ ಹೋಯಿತು. ಸೊ ನಾವು ಅದನ್ನು ಮತ್ತೆ ಮುಟ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ ಮತ್ತೆ ಗಾಳಿ ಬಂದರೆ ಮತ್ತೆ ಬೀಳುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಇಟ್ವಿ. ಅಕ್ಕನವರು ಬರಲಿಕ್ಕೆ ಆಗಬೇಕಾದ್ರೂ ನಾವು ಅದನ್ನು ತೆಗೆದು ಮೇಲಕ್ಕೆ ಇಟ್ವಿ. ತುಂಬ ಜೋರಾಗಿ ಗಾಳಿ ಬಂತು ಆವಾಗ, ಹಾಗಾಗಿ ಅಷ್ಟು ಬಿದ್ದಿದೆ ಕೆಳಗಡೆ. Happy birthday Jiju in advance. ಅಕ್ಕ ಇಲ್ಲಿಗೆ ಕರ್ಕೊಂಡು ಬರಬೇಕಾದ್ರೆ ಹೀಗೇ ಸಂಜೆ ಹೊತ್ತು ಹೋಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದಿರೋದು. ಬಟ್ ಜೀಜುಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ. ಸೊ ಅವರಿಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು. ಬಟ್ ಬಾಯ್ಸ್ ಹೇಗಿದ್ರು, ಅವರಿಗೆ ಎಷ್ಟು ಸರ್ಪ್ರೈಸ್ ಆದರೂ ಅದನ್ನು ತೋರಿಸೋದಿಲ್ಲ. ಹಾಗಾಗಿ ಅಷ್ಟೊಂದು ಎಕ್ಸೈಟ್ಮೆಂಟ್ ನಮಗೆ ನೋಡಲಿಕ್ಕೆ ಕೂಡ ಸಿಗೋದಿಲ್ಲ.
ఓకే ఫోటో చెప్తానా ఫోటో కట్ ಅಲ್ಲದೆ ತೊಗೊಲ್ಲ ಇದು ಬರಡು ನನ್ನ ಅಕ್ಕನ ಫೋಟೋ ತೆಗೆಯೋದಕ್ಕೆ ನನ್ನ ತಂಗಿಗೆ ಯಾವಾಗಲೂ ಭಯ. ಹಾಗಾಗಿ ಅವಳು ಕ್ಯಾಮರಾನ ನನ್ನ ಕೈಯಲ್ಲಿ ಕೊಟ್ಟಳು ಫೋಟೋ ತೆಗಿಯ ಅಂತ. ಯಾಕೆ ಅಂತ ಹೇಳಿದರೆ ಫಂಕ್ಷನೆಲ್ಲ ಮುಗಿದ ಮೇಲೆ ಫೋಟೋ ಚೆನ್ನಾಗಿ ಬರದಿದ್ದರೆ ನಮಗೆ ಸರಿ ಹಿಡ್ಕೊಂಡು ಬೈತಾಳೆ ಅವಳು, ಫೋಟೋ ಚೆನ್ನಾಗಿ ತೆಗೆದಿಲ್ಲ ನೀನು ಅಂತ. ಅದಕ್ಕೋಸ್ಕರ ಕಿರಿಕಿರಿಯೇ ಬೇಡ ಅಂತ ಹೇಳಿಬಿಟ್ಟು ನನ್ನ ತಂಗಿ ಇದ್ದಾಳಲ್ವ, ಅವಳು ಫೋಟೋ ತೆಗೆಯೋದೇ ಇಲ್ಲ, ಅವಳ ಫೋಟೋ ಎಲ್ಲ ನಾನೇ ತೆಗೆಯೋದು ಅಕ್ಕನದ್ದು. ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಇವಾಗ ಗಿಫ್ಟ್ ಕೊಡುವಂತಹ ಟೈಮ್. ನಿಮಗೆಲ್ಲ ಎಕ್ಸೈಟ್ಮೆಂಟ್ ಇರ್ಬೋದು, ಏನು ಗಿಫ್ಟ್ ಕೊಟ್ಟಿರ್ಬೋದು ಅಕ್ಕ ಅಂತ. ಸೊ ಅಕ್ಕ ಏನು ಗಿಫ್ಟ್ ಕೊಟ್ಟಳು ಅಂತ ನೀವೇ ನೋಡಿಕೊಂಡು ಬನ್ನಿ. ಅಕ್ಕನಿಗೆ ಏನಾದರೂ ಗೋಲ್ಡ್ ಗಿಫ್ಟ್ ಕೊಡಬೇಕು ಅಂತ ಆಸೆ ಇತ್ತು, ಬಟ್ ಏನು ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ಲು. ಆವಾಗ ಅವಳಿಗೆ ನೆನಪಾಯಿತು, ಜೀಜುಗೆ ಯಾವತ್ತೋ ಒಂದು ದಿವಸ ಹೇಳಿದ್ರಂತೆ ಅವರಿಗೆ ಒಂದು ಕಿವಿಗೆ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕು ಅಂತ. ಅದಕ್ಕೋಸ್ಕರ ಅದನ್ನು ನೆನಪಲ್ಲಿ ಇಟ್ಕೊಂಡು ಅವಳು ಇವತ್ತು ಜೀಜಿಗೋಸ್ಕರ ಇಯರಿಂಗ್ಸ್ ತೊಗೊಂಡು ಬಂದಿದ್ದಾಳೆ ಒಂದು ಕಿವಿಗೆ. ಬಟ್ ಅವಳು ತಂದಿರುವಂತಹ ಇಯರಿಂಗ್ಸ್ ಇದೆ ಅಲ್ವಾ, ಅದು ಉಂಗುರದಷ್ಟು ದೊಡ್ಡದಾಗಿತ್ತು. ನನಗೆ ಇವಾಗ ವೀಡಿಯೋ ಮಾಡುವಾಗ ಕೂಡ ನಗು ಬರ್ತಾ ಇದೆ, ಹೇಳೋದಕ್ಕೆ ಆಗ್ತಾ ಇಲ್ಲ. ತುಂಬ ದೊಡ್ಡದಾಗಿತ್ತು ಇಯರಿಂಗ್ಸ್. ಆಮೇಲೆ ಅದನ್ನು ಜೀಜು ತಗೊಂಡ್ರು. ನಂತರ ಅದನ್ನು ಎಕ್ಸ್ಚೇಂಜ್ ಮಾಡಿದ್ವಿ ಶಾಪಿಗೆ ಹೋಗಿ. ಸೆಲೆಬ್ರೇಷನ್ ಹೇಗಾಯಿತು? ನನಗೆ ತುಂಬ ಖುಷಿ ಆಯಿತು, ಬಟ್ ಅವರಿಗೆ ಹೇಗಾಯ್ತು ಅಂತ ಗೊತ್ತಿಲ್ಲ. ನಾ ಫಸ್ಟ್ ಟೈಮ್ ಹೀಗೆ ಸರ್ಪ್ರೈಸ್ ಕೊಡ್ತಾ ಇರೋದು ಹೊರಗಡೆ ಬಂದು. ಅವ್ರ ಹತ್ರ ಒಂದ್ಸಲ ಕೇಳಿ. ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು? ಹೇಗಾಯಿತು? ಎಂಚಾಗಿದ? ನನ್ನ ಪಪ್ಪಗೆ ಜೋರ್ ಹೇಳಿ. ನನ್ನ ಪಪ್ಪಗೆ ಶೋಕ್ ಆಗಿದ್ದ. ಶೋಕ್ ಆಗಿದಾ? ಅವ್ರ ಹತ್ರ ಒಂದ್ಸಲ ಕೇಳಿ. ಇಲ್ಲಿ ಬಂದಾಗ ಕೇಳ್ತೇನೆ. ಜೀಜು ಬರ್ಡೇ ಸೆಲೆಬ್ರೇಷನ್ ಬರ್ಡೇ ಸೆಲೆಬ್ರೇಷನ್ ಬರ್ಡೇ ಸೆಲೆಬ್ರೇಷನ್ ಹೇಗಾಯ್ತು? ಸೂಪರ್ ಸರ್ಪ್ರೈಸ್ ಮಾರೆ. ಕನಸು ಮನಸ್ಸಿನಲ್ಲಿ ಎನಿಸಲಿಲ್ಲ. ಸೂಪರ್ ಉಂಟು ಡೈಲಾಗ್ಸ್ ಅಲ್ಲಿ ಬರ್ತಾರೆ. ಅವ್ರ ಕನಸು ಮನಸ್ಸಲ್ಲಿ ಎನಿಸ್ಲಿಲ್ಲ. ಸೆಲೆಬ್ರೇಟ್ ಮಾಡ್ತೇನೆ, ಗೋಲ್ಡ್ ಗಿಫ್ಟ್ ಮಾಡ್ತೇನೆ ಅವರಿಗೆ. ನಾನು ಗೋಲ್ಡ್ ಗಿಫ್ಟ್ ಮಾಡಿದೆ. ಸೊ ಅವರಿಗೆ ಇಷ್ಟು ತನಕ ಲೈಫಲ್ಲಿ ಯಾರು ಕೂಡ ಗೋಲ್ಡ್ ಗಿಫ್ಟ್ ಮಾಡಿರ್ಲಿಲ್ಲ. ನಾನು ಅವರಿಗೆ ಡೈಮಂಡ್ ಕೊಡ್ತಿದ್ರು, ಈಗ ಗೋಲ್ಡ್ ಬಂತು. ಡೈಮಂಡ್ ಕೊಡ್ತಿದ್ರು, ಇವಾಗ ಗೋಲ್ಡ್ ಕೊಟ್ಟಿದೆ ನಾನು. ಅವರಿಗೆ ತುಂಬಾ ಖುಷಿ. ಸೊ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ಅಲ್ಲೇ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲವನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೋ ಅಷ್ಟೇ ಮಾಡಿದ್ದೀನಿ. ನಾವು ತಿಂತಾ ಇರಬೇಕಾದ್ರೆ ತುಂಬ ಜೋರಾಗಿ ಮಳೆ ಬಂತು. ಆ ಮಳೆಗೆ ಕರೆಂಟೇ ಹೋಯಿತು. ಆಮೇಲೆ ಅವರು ಜನರೇಟರ್ ಎಲ್ಲ ಆನ್ ಮಾಡಿದರು. ಆದ್ರೂ ಕೂಡ ನೋಡಿ ತುಂಬ ಕಷ್ಟ ಆಗುತ್ತೆ ನೈಟ್ ಟೈಮಲ್ಲಿ ಈ ಥರ ಮಳೆ ಎಲ್ಲ ಬಂದರೆ. ನಾವು ಮೊದಲೇ ಫೋಟೋ ತೊಗೊಂಡಿದ್ವಿ. ಅಕ್ಕ ಬರಬೇಕಾದ್ರೆ ಲೇಟ್ ಆಯಿತು, ಹಾಗಾಗಿ ಅವಳು ಇವಾಗ ಫ್ಯಾಮಿಲಿ ಫೋಟೋ ತಗೊಳ್ತಾ ಇದ್ದಾಳೆ. ನಾನು ಮತ್ತು ನನ್ನ ತಂಗಿ ಲಿಟ್ರಲಿ ನಾವು ಫೋಟೋಗ್ರಾಫರ್ ಆ್ಯಂಡ್ ವೀಡಿಯೋಗ್ರಾಫರ್ ಆಗಿದ್ವಿ ಆ ದಿವಸ ವಾಪಸ್ ಬರಬೇಕಾದ್ರೆ ಮಂಗಳೂರಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರಲಿಲ್ಲ. ಮತ್ತು ಫುಲ್ ನಮಗೆ ಹೋಗೋದಕ್ಕೆ ತುಂಬ ಕಷ್ಟ ಆಯಿತು. ಆಮೇಲೆ ನನ್ನ ಜೀಜು ಕಾರಿಂದ ಇಳಿದು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿದರು. ಆ ನಂತರ ನಾವು ಹೋದದ್ದು ಅಲ್ಲಿಂದ. ಸೊ ಇದೊಂಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೆ ಜೀಜು ಟ್ರಾಫಿಕ್ ಕ್ಲಿಯರ್ ಮಾಡುವಂಥದ್ದನ್ನು. ಎವ್ರಿ ಟೈಮ್ ನಾವು ಟ್ರಾಫಿಕ್ ಪೊಲೀಸಿಗೆ ಕಾಯೋದಕ್ಕೆ ಆಗೋದಿಲ್ಲ. ಸಮ್ಟೈಮ್ಸ್ ನಾವು ಕೂಡ ಇನಿಷಿಯೇಟ್ ತೊಗೊಳ್ಬೇಕಾಗತ್ತೆ. ನಮ್ಮನ್ನು ನೋಡಿ ಮತ್ತೆ ಇನ್ನು ಕೆಲವರೆಲ್ಲ ಬಂದರು ಅಷ್ಟೊತ್ತಿಗೆ. ಇದು ನೆಕ್ಸ್ಟ್ ಡೇ. ಸೊ ಒಂದು ವಾರ ಪೂರ್ತಿ ತುಂಬ ಮಳೆ ಇತ್ತು. ಹಾಗಾಗಿ ಮಳೆಯಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಈ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿತ್ತು ಮಳೆಯಲ್ಲಿ. ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡಿದೆ. ಬಟ್ ಆವಾಗ ಮಳೆನೇ ಬರ್ತಾ ಇರಲಿಲ್ಲ. ನಾನು ಮಳೆಗೋಸ್ಕರ ವೆಯ್ಟ್ ಮಾಡಿ ನನ್ನ ರೀಲ್ಸ್ ಯಾವ ಥರ ಆಯಿತು ಅವಸ್ಥೆ ಅಂತ ನೀವೇ ನೋಡಿ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್.
ಮ್ಯಾಂಗ್ಳೂರಲ್ಲಿ ತುಂಬ ಮಳೆ ಬರ್ತಾ ಇದೆ ಅಲ್ವಾ, ಸೊ ಮನೆಯಲ್ಲಿ ಒಳಗಡೆ ಕೂತು ಕೂತು ಬೋರ್ ಆಯಿತು. ಹಾಗಾಗಿ ಚೆನ್ನಾಗಿ ಡ್ರೆಸ್ಅಪ್ ಆಗಿಬಿಟ್ಟು ಹೊರಗಡೆ ಮಳೆಯಲ್ಲಿ ಡಾನ್ಸ್ ಮಾಡಿ ರೀಲ್ಸ್ ಮಾಡೋಣ ಅಂತ ಬಂದೆ. ಬಟ್ ಎಲ್ಲ ರೆಡಿ ಆದಮೇಲೆ ಬಂದು ನೋಡ್ತೀನಿ ಮಳೆನೇ ಬರ್ತಾ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ಆಯಿತು ಆವಾಗದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಮತ್ತೆ ಹೋಗ್ತಾ ಇದೆ, ಸ್ವಲ್ಪ ಮಳೆ ಬರ್ತಾ ಇದೆ ಮತ್ತೆ ಹೋಗ್ತಾ ಇದೆ. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ, ನಾನು ಯಾವಾಗ ಡಾನ್ಸ್ ಮಾಡೋದು ಗೊತ್ತಿಲ್ಲ. ಒಂದು ವೇಳೆ ಡಾನ್ಸ್ ಮಾಡಿದರೆ ಮಳೆಯಲ್ಲಿ ಅದನ್ನು ನಾನು ಯೂಟ್ಯೂಬ್ ಶಾರ್ಟ್ಸ್ ಬರುತ್ತೆ ಅಲ್ವಾ, ಅದರಲ್ಲಿ ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ, ಓಕೆನಾ. ಸೊ ಮಳೆಗೆ ಹೇಗೂ ನಾನು ರೀಲ್ಸ್ ಮಾಡಿದ್ದೀನಿ. ರೀಲ್ಸ್ ಸ್ವಲ್ಪ ಚೆನ್ನಾಗಿ ಬಂದಿದೆ. ಅದನ್ನು ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ಕೂಡ ಚೆಕ್ ಮಾಡಬಹುದು. ಇದು ನೆಕ್ಸ್ಟ್ ಡೇ. ಇವರು ನಮಿತಕ್ಕ ಮತ್ತು ಕಿರಣ್ ಅಂತ ಹೇಳಿ ಇವರು ನಮ್ಮ ಮನೆಯ ರೆಂಟ್ ಹೌಸಲ್ಲಿದ್ದರು. ಇವಾಗ ಅವರದ್ದೇ ಇಂಡಿಪೆಂಡೆಂಟ್ ಹೌಸ್ ಮಾಡ್ಕೊಂಡಿದ್ದಾರೆ. ಸೊ ಅವನ ಬರ್ಡೇಗೋಸ್ಕರ ನಾನು ಡ್ರೆಸ್ ತೊಗೊಂಡು ಬಂದಿದ್ದೆ, ಅದನ್ನು ನಾನು ಅವನಿಗೆ ಕೊಟ್ಟೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ನಾಚಿಕೆನೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಪನ್ ಸೂಪರ್ ಅಂದರೆ పాడు పాడుతుక పాడు చూసిందా షోకుండు స్టైల్ ఉండు. ఎన్నది సూపర్. ಡ್ರೆಸ್ ನೋಡಿ ಈ ಥರ ಕಾಣಿಸ್ತಾ ಇತ್ತು ಅವನಿಗೆ. ಅವನ ಫೋಟೋಗೆ ನಿಲ್ಲೋದೇ ಕಡಿಮೆ, ಹೇಗೋ ಫೋಟೋ ತೆಗೆದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.